ನನ್ನ ಮಗುವೇ, ಇಂದಿನ ನಿನಗೆ ಶುಭ ದಿನವಾಗಿರುತ್ತದೆ. ನೀನು ಅಂದುಕೊಂಡಂತಹ ಕೆಲಸಗಳಲ್ಲಿ ಸ್ಪಷ್ಟತೆ ಸಿಗುತ್ತದೆ. ನನ್ನ ಊದಿಯನ್ನು ನಿನ್ನ ಹಣೆಗೆ ಹಚ್ಚಿಕೊಂಡು ನಿನ್ನ ಕೆಲಸಗಳಲ್ಲಿ ಮಗ್ನನಾಗು. ನಿನಗೆ ಸ್ಪಷ್ಟತೆ ಸಿಗುವುದು ಖಚಿತ. ನಿನಗೆ ಒಬ್ಬರ ಸಹಾಯವೂ ಕೂಡ ಸಿಗುತ್ತದೆ. ಅವರ ಮಾತನ್ನು ನೀನು ತೆಗೆದುಹಾಕಬೇಡ. ಅವರಂತೆ ನೀನು ನಡೆದರೆ ನಿನಗೆ ಆ ಕೆಲಸಗಳಲ್ಲಿ ಜಯ ಸಿಗುತ್ತದೆ. ಹಾಗೂ ನೀನು ಆ ವ್ಯಕ್ತಿಗೆ ಕೃತಜ್ಞನಾಗಿರಬೇಕು. ಮಗು, ಕೃತಜ್ಞತೆಯಿಂದ ನಿನ್ನ ಮನಸ್ಸಿನಲ್ಲಿ ಸಂತೋಷ ಹರಳುತ್ತದೆ. ನಿನ್ನ ಕೆಲಸವೂ ಕೂಡ ನೆರವೇರುತ್ತದೆ. ನೀನು ಪ್ರತಿದಿನವೂ ನನ್ನ ಊದಿಯನ್ನು ನಿನ್ನ ಹಣೆಗೆ ಹಚ್ಚಿಕೊಂಡು ನಿನ್ನ ಕೆಲಸಕ್ಕೆ ಹೋಗು ಮಗು. ಯಾರೆಲ್ಲ ಸಚ್ಚರಿತೆಯ ಸಪ್ತಾಹ ಮಾಡಬೇಕು ಎಂದು ಇಚ್ಛೆಯನ್ನು ಹೊಂದಿರುವವರು, ನಾಳೆಯಿಂದ ಸಪ್ತಾಹವನ್ನು 7 ದಿನಗಳವರೆಗೂ ನೀವು ಪಾರಾಯಣವನ್ನು ಮಾಡಿ ನಿಮ್ಮ ಒಂದು ಕೋರಿಕೆಯನ್ನು ನಾನು ಈಡೇರಿಸುತ್ತೇನೆ ಎಂದು ನಿಮಗೆ ಭರವಸೆಯನ್ನು ನೀಡುತ್ತಿದ್ದೇನೆ. ನೀನು ಪಾರಾಯಣ ಮಾಡುವ ಕಾರಣ ಯಾವುದೇ ಇರಲಿ, ಅದರಲ್ಲಿ ನೀನು ಜಯವನ್ನು ಕಾಣುವೆ. ಅದನ್ನು ನಾನು ಸ್ವತಃ ಈಡೇರಿಸುತ್ತೇನೆ ಮಗು. 7 ದಿನಗಳ ಕಾಲ ನೀನು ಪಾರಾಯಣ ಮಾಡುವಾಗ ನಾನು ನಿನ್ನ ಕನಸಿನಲ್ಲಿ ಅಥವಾ ವ್ಯಕ್ತಿಯ ರೂಪದಲ್ಲಿ ಅಥವಾ ಯಾವುದೇ ಹಾಡಿನ ಮುಖಾಂತರ ನಿನ್ನನ್ನು ನಾನು ಬಂದು ತಲುಪುತ್ತೇನೆ. ಅದು ನಿನಗೆ ಸೂಚನೆಯಾಗಿರುತ್ತದೆ ಮಗು. ನಿನ್ನ ಆಸೆಯು ಈಡೇರುತ್ತದೆ ಎಂದು. ಹಾಗೂ ನೀನು ಪಾರಾಯಣ ಮಾಡುವಾಗ ಚಿಂತೆಯಿಂದ, ಅವಸರದಿಂದ ಪಾರಾಯಣವನ್ನು ಮಾಡಬೇಡ. ಸಮಾಧಾನದಿಂದ, ಶಾಂತಿಯಿಂದ ನನ್ನನ್ನು ಜಪಿಸಿ ನೀನು ಪಾರಾಯಣವನ್ನು ಶುರು ಮಾಡು. ನೀನು ಪಾರಾಯಣವನ್ನು ಮಾಡು. ನನ್ನ ಆಶೀರ್ವಾದ ಆ ಪಾರಾಯಣಕ್ಕೆ ಸದಾ ಇರುತ್ತದೆ ಮಗು. ಎಲ್ಲವೂ ಒಳಿತಾಗುತ್ತದೆ. ಚಿಂತೆಯನ್ನು ಬಿಡು. ಎಲ್ಲವೂ ಸರಿ ಹೋಗುತ್ತದೆ. ಶುಭ ದಿನ.